ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ. ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಹಾಲು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ನಾನೀಗಷ್ಟೇ ಒಬ್ಬರು ಕಸ್ಟಮರ್ ಜೊತೆಗೆ ಮಾತಾಡ್ತಾ ಇದ್ದೆ. ಬೆಳಗ್ಗೆಯಿಂದನೇ ಕಸ್ಟಮರ್ಸ್ದು ಕಾಲ್ ಸ್ಟಾರ್ಟ್ ಆಗುತ್ತೆ, ಮೆಸೇಜಸ್ ಬರ್ತಿರುತ್ತೆ, ಕೆಲವೊಮ್ಮೆ ಮಧ್ಯರಾತ್ರಿವರೆಗೂ ಕಾಲ್ಸ್ ಇರುತ್ತೆ. ನೀವು ಕೂಡ ನನ್ನ ರೀತಿ ಮನೆಯಿಂದನೇ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತನೋ ಆಸೆ ಇರೋರಿಗೆ, ಅಥವಾ ನಿಮ್ಮ ಕಿಚನ್ನಿಂದನೇ ನೀವೇನಾದರೂ ಸಂಪಾದನೆ ಮಾಡಬೇಕು ಅಂತನೋ ಆಸೆ ಇರೋರಿಗೆ, ಕ್ಲೌಡ್ ಕಿಚನ್ನ ನಡೆಸ್ಕೊತಾ ಹೇಗೆ ನೀವು ಸಂಪಾದನೆ ಮಾಡ್ಬೋದು, ಅಥವಾ ಯಾವ ರೀತಿ ಸ್ಕಿಲ್ಸ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಅಂತನೋ ರೀತಿಯಲ್ಲಿ ಕೆಲವು ನಾನು ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಳ್ಳೆ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ನಂತರ ಎಲ್ಲ ಲೇಡೀಸ್ ಕೂಡ ಸಂಪಾದನೆ ಮಾಡಬೇಕು, ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತನೋ, ಅಥವಾ ನಾನು ಕೂಡ ಸಂಪಾದನೆ ಮಾಡಬೇಕು ಅಂತ ಆಸೆ ಇರೋರಿಗೆ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ. ವೆಯ್ಟ್ ಮಾಡ್ತೀರಿ. ಆದಷ್ಟು ಬೇಗ ಆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಟೀ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೀ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಟೀ ಎಷ್ಟು ಚೆನ್ನಾಗಿದೆ ಅಂತ. ಇದು ಊಟಿಯಿಂದ ನಾವು ತೊಗೊಂಡ್ಬಂದಿದ್ದು. ತುಂಬ ಚೆನ್ನಾಗಿದೆ ಟೀ ಟೇಸ್ಟ್ ಮಾತ್ರ. ಸೊ ಸ್ಪೆಷಲ್ ಟೀ ಥರ, ಸ್ಪೆಷಲ್ ಟೀ ಪೌಡರ್ ಅಂತಲೇ ನಾನು ತೊಗೊಂಡ್ಬಂದಿದ್ದೆ. ಇದರಲ್ಲಿ ಮಸಾಲೆನೂ ಇರುತ್ತೆ. ಇವಾಗ ಮಳೆ ಶುರುವಾಗಿರೋದ್ರಿಂದ ಇದ್ರದ್ದು ಬಿಸಿ ಬಿಸಿ ಟೀ ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಈಗ ತಾನೇ ಕೆಲವು ಪೌಡರ್ ಕಳಿಸಿದ್ವಿ. ನಿನ್ನೆ ಸಂಜೆ ಕೂಡ ತುಂಬ ಜೋರು ಮಳೆ ಇತ್ತು. ಸಂಜೆ ಪೌಡರ್ ಕಳ್ಸೋಕ್ಕಾಗಲ್ಲ ಅಂತ ಸುಮಾರು ಜನ ಬೆಳಗ್ಗೆ ಕಳಿಸಿ ಅಂತ ಹೇಳಿದರು. ಈಗ ನೋಡಿದ್ರೆ ಬೆಳಗ್ಗೆನೂ ಮಳೆ ಬರ್ತಾ ಇದೆ. ಬೆಳಗ್ಗೆನೇ ಮಳೆ. ಸೊ ಕೆಲಸನೂ ಮಾಡಬೇಕು, ಮಳೆನೂ ಸಹಿಸ್ಕೋಬೇಕು. ಜೊತೆಗೆ ರಾಶಿ ಬಟ್ಟೆ ಇದೆ ಒಗೆಯೋದಕ್ಕೆ. ಆ್ಯಕ್ಚುಲಿ ಇವತ್ತು ಭಾನುವಾರ ದಿನ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಂಡಿರ್ತೀನಿ. ಪೌಡರ್ ಕೆಲಸ, ಕ್ಲೀನಿಂಗ್ ಕೆಲಸ ಇದೆಲ್ಲ ಇರುತ್ತೆ. ಇಷ್ಟು ಮಳೆಯಲ್ಲಿ ಇವಾಗ ಹೆಂಗೆ ಅಷ್ಟು ಬಟ್ಟೆ ಒಗೆದು ಒಣಗಿಸೋದು ಅಂತಲ್ಲದೆ ಯೋಚನೆ ಆಗಿರೋದು. ಸ್ನೂಫಿ ಮಳೆ ಬರುತ್ತೆ ಅಂತಂದರೆ ಅವಳಿಗೊಂಥರ ಭಯ. ಬನ್ನಿ ಕಿಚನ್ಗೆ ಹೋಗೋಣ. ಇವತ್ತು ಕೂಡ ಒಂದು ಟೈಮ್ ಸೇವಿಂಗ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಪುಲಾವ್ ಮಸಾಲ. ಈ ಮಸಾಲ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ವೆರೈಟಿ ಪುಲಾವ್ ನೀವು ಮಾಡ್ಕೋಬೋದು. ಅಂದರೆ ಟೊಮೆಟೊ ಬಾತು ಮತ್ತು ವೆಜಿಟೇಬಲ್ ಪುಲಾವ್ ಈ ಥರದೆಲ್ಲ ಮಾಡ್ಕೋಬೋದು. ಮೊದಲನೇದಾಗಿ 6 ಟೇಬಲ್ ಸ್ಪೂನಷ್ಟು ಧನಿಯಾ ಹುರಿದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಸೋಂಪು. ನಾನೆಲ್ಲ ಟೀ ಸ್ಪೂನ್ ಅಳತೆನಲ್ಲಿ ಹೇಳ್ತಾ ಇದ್ದೀನಿ, ನೀವು ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸ್ವಲ್ಪ ಅದು ಸೋಂಪೆಲ್ಲ ಘಮ್ ಅಂತ ಸ್ಮೆಲ್ ಬಂದು ಸ್ವಲ್ಪ ಚಿಟಪಟ ಅಂತ ಶಬ್ದವರೆಗೂ ಹುರ್ಕೊಂಡು ಅದನ್ನು ಕೂಡ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ 2 ಜಾಪತ್ರೆ, 7-8 ಮೊಗ್ಗು, ಚಕ್ಕೆ ಒಂದು 4 ಇಂಚು, ಲವಂಗ ಒಂದು 10, ಏಲಕ್ಕಿ ಕೂಡ 10, ಹಾಗೆ ಜಾಯಿಕಾಯಿನ ಒಂದು ಚಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರಿಯೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಣಶುಂಠಿ, ಪಲಾವ್ ಎಲೆ, ಇದಿಷ್ಟನ್ನು ಫಸ್ಟು ಸಣ್ಣ ಊರಿನಲ್ಲಿ ಅರೋಮಾ ಬರೋವರೆಗೂ ಹುರ್ಕೋಬೇಕು. ಪಲಾವ್ ಎಲೆ ಸ್ವಲ್ಪ ಕೈಯಲ್ಲಿ ಮುರಿದು ಹಾಕ್ಕೊಂಡ್ರೆ ನಿಮಗೆ ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದಿಷ್ಟನ್ನು ಹುರಿದು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಲೆ ಒಂದು 10 ಒಣಮೆಣ್ಸಿನ್ಕಾಯಿ ಹಾಕೋಣ. ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿನೇ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಪಲಾವ್ ಮಾಡುವಂಥ ಟೈಮಲ್ಲಿ ಬೇಕಿದ್ರೆ ಖಾರಕ್ಕೆ ಎಕ್ಸ್ಟ್ರಾ ಪೌಡರ್ ಹಾಕೋಬೋದು. ಇದಿಷ್ಟನ್ನು ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಗ್ರೈಂಡ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಮಸಾಲೆ ತುಂಬ ದಿನದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಆ ಫ್ಲೇವರ್ ಕೂಡ ಹಾಳಾಗಲ್ಲ. ಹುಳು ಬರ್ದಲೇ ಇರೋ ಹಾಗೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಸೊ ನೋಡಿ, ಸುಮಾರು ಒಂದು 100-150 ಗ್ರಾಮಷ್ಟು ಪುಡಿ ಇದರಲ್ಲಿ ರೆಡಿಯಾಗಿದೆ. ತುಂಬ ಒಳ್ಳೆ ಅರೋಮೆಟಿಕ್ ಆಗಿರುವಂಥ ಪುಲಾವ್ ಮಸಾಲ ರೆಡಿಯಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಣ್ಣೆಯಲ್ಲಿ ಪಲಾವ್ ಎಲೆ ಹಾಗೆ 1-2 ಲವಂಗ, ಚಕ್ಕೆ ಇದೆಲ್ಲ ಹಾಕಿ ಈರುಳ್ಳಿ ಮತ್ತು ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಂತರ ಮಿಕ್ಸ್ ತರಕಾರಿ, ನಿಮಗೆ ಯಾವ್ಯಾವ ರೀತಿ ತರಕಾರಿ ಬೇಕಾದರೆ ಹಾಕೋಬೋದು. ಯೂಶಲಿ ಪಲಾವ್ಗೆ ಅಂತಂದರೆ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಮತ್ತು ಬಟಾಣಿ ಈ ಥರದ್ದೆಲ್ಲ ಉಪಯೋಗಿಸ್ಕೋತೀವಿ. ಇದು ಹುರಿಯುವಂಥ ಟೈಮಲ್ಲೇ ಪಲಾವ್ ಮಸಾಲ, ಅರಿಶಿನ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಸಾಲ ಜೊತೆಗೆ ತರಕಾರಿ ಹುರ್ಕೊಂಡ ನಂತರ ಅರ್ಧ ಕಪ್ಪಷ್ಟು ಮೊಸರು ಹಾಕಿ, ಮೊಸರು ಜೊತೆಗೆ ಸ್ವಲ್ಪ ತರಕಾರಿ ಹುರ್ಕೊಂಡ ನಂತರ ಅಕ್ಕಿ ಹಾಕಿದ್ದೀನಿ. ಇದರಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ. ನಂತರ ಇದನ್ನು ಕೂಡ ಮಸಾಲ ಜೊತೆಗೆ ಅಕ್ಕಿನೂ 1 ನಿಮಿಷ ಹುರ್ಕೊಂಡ ನಂತರ ನಾವೆಷ್ಟು ಅಕ್ಕಿ ಹಾಕಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಇಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ 1 ಟೊಮೆಟೊ ಕಟ್ ಮಾಡಿ ಹಾಕೋಣ. ಇದನ್ನು ಹುರಿಯೋಕೆ ಹಾಕಿಲ್ಲ ನಾನು, ಮೇಲಿಂದ ಹಾಕಿರೋದ್ರಿಂದ ನಮಗೆ ಟೊಮೆಟೊ ಅಲ್ಲಲ್ಲಿ ಬಾಯಿಗೆ ಸಿಗುತ್ತೆ. ಸೊ ಈ ರೀತಿ ನೀವು
ಪಲಾವ್ ಟ್ರೈ ಮಾಡ್ಬೋದು. ಅಥವಾ ಟೊಮೆಟೊ ಬಾತ್ ಮಾಡಿದಾಗ, ಮೆಂತ್ಯ ಪಲಾವ್ ಮಾಡಿದಾಗ, ಪಲಾವ್ ಮಸಾಲ ಒಂದಿದ್ರೆ ಯಾವಾಗ ಬೇಕಾದ್ರೂ ಈ ರೀತಿ ಒನ್ ಪಾಟ್ ರೆಸಿಪಿ ನೀವು ಮಾಡ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಾನೇ ಮಳೆ ಬರ್ತಿತ್ತು, ಇವಾಗ ನೋಡಿ ಬಿಸಿಲು. ಬೇಗ ಬೇಗ ಹೋಗಿ ಬಟ್ಟೆ ವಾಶ್ ಮಾಡಿ ಒಣಗಾಕಿ ಬರ್ತಿರ್ತದೆ. ಕರೆಂಟು ಹಂಗೆ ಆಟ ಆಡ್ತಿದೆ, ಬೆಳಗ್ಗೆಯಿಂದ ಹೋಗೋದು ಬರೋದು ಹೋಗೋದು ಬರೋದು. ಇಷ್ಟು ದಿನ ಇದ್ದಂಥ 2 ದೊಡ್ಡ ಪ್ರಾಬ್ಲಮ್ ಇವತ್ತು ಸಾಲ್ವ್ ಆಗ್ತಿದೆ. ಅದೇನು ಅಂತ ಹೇಳ್ತೀನಿ. ಮೊದಲನೇದಾಗಿ ಬೇಸಿಗೆ ಕಳೆದು ಮಳೆಗಾಲ ಶುರುವಾಗಿರೋದು. ಈ ಬೇಸಿಗೆನಲ್ಲಿ ಆ ಬಿಸಿಲಿಂದ ನಾವಂತೂ ತತ್ತರಿಸಿ ಹೋಗ್ತಿದ್ವಿ. ಅದೇ ಥರ ಟೆರೆಸಲ್ಲಿರೋವಂಥ ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಅದು ಕೂಡ ಒಣಗಿ ಹೋಗ್ತಾ ಇತ್ತು. ಈಗ ಮಳೆ ಬರ್ತಿರೋದ್ರಿಂದ ಅದರಲ್ಲಿ ಹೂವು ಅರಳ್ತಿರೋದಾಗಲಿ ಅಥವಾ ಅದರ ಒಂದು ಶೈನ್ ಕಾಣಿಸ್ತಿರೋದು ಎಷ್ಟು ಖುಷಿಯಾಗುತ್ತೆ ಗಿಡಗಳನ್ನ ನೋಡೋದಕ್ಕೇನೆ. ಸೊ ಟೆರೆಸಿಗೆ ನಾನು ಬರೋದು ಬಟ್ಟೆ ಒಣಗಾಕೋದಕ್ಕೆ ಅಥವಾ ಒಣಗಿರೋ ಬಟ್ಟೆ ಎತ್ಕೊಂಡು ಬರೋಕ್ಕೆ, ವಾಶ್ ಹಾಕೋಕ್ಕೆ, ಈ ಥರದಕ್ಕೆ ಬರ್ತಿದ್ದೆ. ಬಂದಾಗ ಸುಮ್ಮನೆ ಬಟ್ಟೆ ಹಾಕ್ಬಿಟ್ಟು ಹೋಗ್ತಾ ಇರಲಿಲ್ಲ. ಸುಮಾರು ಸಮಯ ನಾನು ಇಲ್ಲಿ ಕಳಿತೀನಿ ಗಿಡಗಳ ಜೊತೆಗೆ ಅಥವಾ ಪ್ರಾಣಿ ಜೊತೆಗೆ. ಸುಮಾರು ಟೈಮ್ ನನಗಿಲ್ಲೇ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇಲ್ಲಿ ಪಕ್ಷಿಗಳು ಹಾರಾಟ ಅಥವಾ ಶಬ್ದ ಅಥವಾ ಮೋಡ ನೋಡ್ತಾನೋ ಈ ಥರ ನೇಚರಲ್ಲಿ ಇರೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಇಲ್ಲಿ ನಾನು ಬಂದೆ, ನನ್ನ ಜೊತೆಗೆ ಮಕ್ಕಳು ಕೂಡ ಬಂದರು. ಸೊ ಒಂದ್ಸತಿ ಬಟ್ಟೆ ವಾಶ್ಗೆ ಹಾಕಿ ಅದೆಲ್ಲ 2 ರೌಂಡ್ ನಾನು ಹಾಕ್ತೀನಿ. ಒಂದ್ಸತಿ ಮೇಲೆ ಬಂದರೆ ಅದೆಲ್ಲ ವಾಶ್ ಆಗಿ ಒಣಗಿ ಹಾಕೋವರೆಗೂ ಇಲ್ಲೇ ಕ್ಲೀನಿಂಗ್ ಮಾಡ್ತಾನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇದು ನೋಡಿ ಎಷ್ಟು ವರ್ಷದ ಹಿಂದೆ ಹಾಕಿದ್ದು. ಇದಕ್ಕೀಗ 6 ವರ್ಷ. ನೋಡೋಕ್ಕೆ ಇದು ಬೋನ್ಸಾಯಿ ಟ್ರೀ ಥರನೇ ಕಾಣಿಸ್ತಾ ಇದೆ. ಸೊ ಇದರಲ್ಲಿರೋಂಥ ಕಸ ಎಲ್ಲ ಹಾಕೋದಕ್ಕೆ ಅಂತಲೇ ಒಂದು ಗ್ರೋ ಬ್ಯಾಗ್ ಇಟ್ಕೊಂಡಿದ್ದೀವಿ. ಇದರಲ್ಲೇ ಚೆನ್ನಾಗಿ ಗೊಬ್ಬರ ಥರ ಆಗುತ್ತೆ ಮತ್ತೆ ಅದು ಒಣಗಿದ ಮೇಲೆ. ಹಾಗೆ ಅದರಲ್ಲೇ ನೋಡಿ ಈ ರೀತಿ 2 ಗಿಡಗಳು ಹೊಸದಾಗಿ ಬೆಳೆದಿದೆ. ಒಂದು ಸೊಪ್ಪು, ಇದನ್ನು ಮೇ ಬಿ ಮೊಸೊಬ್ಗೆಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿಗಳ ಕಡೆ. ಹಾಗೆ ಇನ್ನೊಂದು ಅಮೃತ ಬಳ್ಳಿ. ಇದೆಲ್ಲ ಹೇಗೆ ಬೆಳೆಯುತ್ತೆ ಅಂತಲೇ ಗೊತ್ತಿಲ್ಲ. ಕಸ ಹಾಕಿರುವಾಗ ಅದ್ರ ಜೊತೆಗೇ ಇದು ಬೆಳ್ಕೊಂಡಿದೆ. ಈ ಸೊಪ್ಪಿನ ಹೆಸರೇನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂಚೆ ಮಕ್ಕಳು ಚಿಕ್ಕವರಿದ್ದಾಗ ಎಲ್ಲರ ಬಟ್ಟೆ ಅಂದರೆ 4 ಜನದ ಬಟ್ಟೆ ಒಟ್ಟಿಗೆ ಹಾಕ್ತಾ ಇದ್ವಿ. ಆದರೆ ಇವಾಗ ಎಲ್ಲ ಅವ್ರವ್ರ ಬಟ್ಟೆ ಸಪ್ರೇಟಾಗಿ ಹಾಕೋತಿದ್ದೀವಿ. ಯಾಕಂದರೆ ಒಂದ್ಸತಿ ಒಂದು ಲೈಟ್ ಕಲರ್ ಬಟ್ಟೆ ಯಾವುದಾದ್ರು ಒಂದು ಸೇರಿಕೊಂಡ್ರೆ ಇದು ನಾನು ಒಗ್ದಿದ್ದು, ಇದು ನೀವು ಒಗ್ದಿದ್ದು ಅಂತ ಜಗಳ ಮಾಡ್ಕೊಳ್ಳೋ ಬದಲು ಎಲ್ಲ ಅವ್ರವ್ರ ಬಟ್ಟೆ ಸಪ್ರೇಟಾಗಿ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಬೆಡ್ಶೀಟ್ಸು, ಟವಲ್ಲು ಈ ಥರದ್ದೆಲ್ಲ ಒಂದು ಸರ್ತಿ, ಹಾಗೆ ಡೈಲಿ ವೇರ್ ಬಟ್ಟೆ ಎಲ್ಲ ಒಂದು ಸರ್ತಿ ಈ ಥರ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಮಡಿಸಿ ಮತ್ತೆ ಎಲ್ರದ್ದು ಸಪ್ರೇಟ್ ಮಾಡಿ ತೊಗೊಂಡೋಗಿ ಅವ್ರವ್ರ ರೂಮಲ್ಲಿ ಇಡೋದಕ್ಕೂ ಕಷ್ಟ ಆಗುತ್ತೆ. ಒಬ್ರು ಬಿಸಿನೀರು ಕುಡಿತಾ ಇದ್ದಾರೆ, ಒಬ್ರು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ಹಾಂ, ಹಾಗೆ 2ನೇ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಇವತ್ತು. ಯಾವುದು ಅಂತಂದರೆ ರೋಡ್ಗೆ ಟಾರ್ ಹಾಕ್ತಿದ್ದಾರೆ. ಫೈನಲಿ 1 ವರ್ಷದ ನಂತರ ಲಾಸ್ಟ್ ಇಯರ್ ರೋಡ್ ಕೆಲಸ ಶುರು ಮಾಡಿದ್ದು. 1 ವರ್ಷಕ್ಕೆ ಕರೆಕ್ಟಾಗಿ ಈಗ ರೋಡ್ ಕೆಲಸ ನಡೀತಾ ಇದೆ. ಅಂದರೆ ಟಾರ್ ಹಾಕ್ತಿದ್ದಾರೆ. ಈ ಧೂಳು ಕುಡಿದು ಈ ವರ್ಷ ಪೂರ್ತಿ ನಮಗಂತೂ ಸಾಕಾಗೋಗಿತ್ತು. ಅದೆಷ್ಟು ಸತಿ ಗಲಾಟೆಗಳೆಲ್ಲ ಆಗ್ತಾಯಿತ್ತು. ಆ ಶಬ್ದ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಫೈನಲಿ ಇವತ್ತು ಟಾರ್ ಹಾಕ್ತಿರೋದ್ರಿಂದ ಸ್ವಲ್ಪ ಧೂಳು ಕಂಟ್ರೋಲ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ರಾತ್ರಿ ಪೂರ್ತಿ ಟಾರ್ ಕೆಲಸ ನಡೆಯುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ. ಈಗ ತಾನೇ ಕಣ್ಣು ಮುಚ್ಚಿದ್ವಿ ಮಲ್ಕೋಣ ಅಂತ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಮುಗಿಸ್ತಾರೆ ಗೊತ್ತಿಲ್ಲ. ಈಗಿನ್ನೂ ಶುರುವಾಗಿದೆ. ರಾತ್ರಿ ಮಲಗೋ ಸಮಯಕ್ಕೆ ಟಾರ್ ಹಾಕೋದಕ್ಕೆ ಶುರು ಮಾಡಿದ್ರು. ಮೇ ಬಿ ಹಗಲಲ್ಲಿ ವೆಹಿಕಲ್ ಎಲ್ಲ ಓಡಾಡ್ತಿರುತ್ತೆ, ಹಾಕೋಕ್ಕಾಗಲ್ಲ ಅಂತಲೂ ಏನೋ ಗೊತ್ತಿಲ್ಲ. ಮಿಡ್ನೈಟಲ್ಲಿ ಇನ್ನು ಟಾರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ರೋಡ್ ಶಬ್ದ ಆದರೂ ಪರವಾಗಿಲ್ಲ, ಏನು ಈ ವೆಹಿಕಲ್ ಶಬ್ದ ಆದರೂ ಪರವಾಗಿಲ್ಲ ಅಥವಾ ಜನಗಳ ಶಬ್ದ ಆದರೂ ಪರವಾಗಿಲ್ಲ. ಸದ್ಯ ಬೆಳಗ್ಗೆ ಅಷ್ಟರಲ್ಲಿ ಒಂದೊಳ್ಳೆ ರೋಡ್ ನಮಗೆ ನೋಡ್ಲಿಕ್ಕೆ ಸಿಗುತ್ತಲ್ಲ, ಮನೆ ಮುಂದೆನೇ ಇರೋದ್ರಿಂದ ಧೂಳು ಕಂಟ್ರೋಲ್ ಆಗುತ್ತಲ್ಲ ಅಂತ ಅನ್ನೋ ಒಂದು ಖುಷಿನಲ್ಲಿ ನಿದ್ದೆ ಕೆಟ್ಟು ಪರವಾಗಿಲ್ಲ ಅಂತ ಹೇಳಿ ನಾನು ಕೂಡ ಅವಾಗವಾಗ ಎದ್ದು ನೋಡ್ತಾನೆ ಇದ್ದೆ. ಆದರೆ ಬೆಳಗ್ಗೆ ಎದ್ರೆ ನಮಗೇನು ಶಾಕಿಂಗ್ ಅಂದರೆ ಹೆಂಗಂದರೆ ಹಂಗೆ ಮಾಡಿ ಹೋಗಿದ್ದಾರೆ ನೋಡಿ. ಅಲ್ಲಲ್ಲಿ ಆ ಉಬ್ಬು ಅದೆಲ್ಲ ಹಾಗೇ ಇದೆ, ಹಳ್ಳಗಳ ಥರ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಅದು ಇನ್ನೂ ಫಿನಿಷಿಂಗ್ ಆಗಿಲ್ಲ. ಇದು ಎಷ್ಟು ದಿನ ಇರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. 1 ವರ್ಷದ ನಂತರ ಮಾಡಿರೋಂಥ ಕಳಪೆ ಕೆಲಸ ಅಂತ ನನಗಂತೂ ಅನ್ನಿಸ್ತು. ಮತ್ತೆ ವಾಪಸ್ ಬರ್ತಾರೆ ಅಥವಾ ಇದನ್ನೆಲ್ಲ ಸಮ ಮಾಡ್ಲಿಕ್ಕೆ ಬರ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಅವರು ವಾಪಸ್ ಬರಲೂ ಇಲ್ಲ, ಇದು ಸರಿ ಮಾಡಲೂ ಇಲ್ಲ. ಮನೆ ಮುಂದೆ ಕೂಡ ನೋಡಿ ಎಲ್ಲ ಹಾಗಾಗಿ ಜಲ್ಲಿ ಪುಡಿ ಎಲ್ಲ ಕಾಣಿಸ್ತಾ ಇದೆ. ಇದು ಯಾವಾಗ ನೀರು ಹಾಕ್ದಂಗೆ ಎದ್ದು ಹೊಟ್ಟೋಗುತ್ತೆ ಅಂತ ಅನಿಸುತ್ತೆ. ಸೊ ಈ ಥರ ಕಳಪೆ ಕೆಲಸ ಎಲ್ಲ ಮಾಡ್ತಾರೆ. ಗೌರ್ಮೆಂಟಿಂದ ಕೆಲಸ ಅಷ್ಟೊಂದೆಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಆದರೆ 1 ವರ್ಷದ ನಂತರನಾದರೂ ಒಂದು ಒಳ್ಳೆ ರೋಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಅದು ಕೂಡ ಒಂಥರ ನಮಗೆ ಡಿಸಪಾಯಿಂಟ್ ಆಯಿತು. ನನ್ನ ಸ್ಟೈಲಲ್ಲಿ ಕಾಬಲ್ ಕಡಲೆ ಗೊಜ್ಜು ಅಥವಾ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ 3 ಟೊಮೆಟೊ,
1 ಗಡ್ಡೆ ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಹಾಗೆ ಬೇಯಿಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಕಾಬೂಲ್ ಕಡಲೆನ ಬೇಯಿಸ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ. ಸೊ ಮಸಾಲ ರುಬ್ಕೊಂಡ ನಂತರ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಹಾಕಿದ್ದೀನಿ. ಈ ರೀತಿ ಬಿಸಿ ಎಣ್ಣೆಗೆ ಕಸೂರಿ ಮೇಥಿ ಹಾಕೋದ್ರಿಂದ ಗ್ರೇವಿನಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಂತರ 2 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಲೈಟಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ರುಬ್ಬಿರುವಂಥ ಮಸಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಸ್ವಲ್ಪ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬೇಡ. ಇದು ಕುದಿಯೋಂಥ ಟೈಮಲ್ಲೇ 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ಇದನ್ನು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ನಾನು ಹಾಕ್ತಿರೋಂಥ ಮಸಾಲೆ ನಮ್ಮ ಕರಿ ಮಸಾಲ. ಸೊ ಬೈಸೂಜಿ ಕರಿ ಮಸಾಲ ಒಂದಿದ್ರೆ ನೀವು ಈ ರೀತಿ ಕಾಳು ಸಾಂಬಾರು ಮಾಡುವಾಗ ಅಥವಾ ಚೋಲೆ ಮಸಾಲ ಮಾಡುವಾಗ, ಚಿಕನ್ ಅಥವಾ ಮಟನ್ ಸಾಂಬಾರು ಮಾಡುವಾಗ ಇದು ಒಂದು ಪೌಡರ್ ಹಾಕ್ಕೊಂಡ್ರೆ ಸಾಕು. ಇದರಲ್ಲೇ ಎಲ್ಲ ಸ್ಪೈಸಸ್ಸು, ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಇರುತ್ತೆ. ಎಕ್ಸ್ಟ್ರಾ ಸ್ಪೈಸ್ ಬೇಕು ಅಂತನವ್ರು ಮಾತ್ರ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ಕರಿ ಮಸಾಲ ಪೌಡರ್ ಒಂದಿದ್ರೆ ನೀವು ಈ ರೀತಿ ಕುರ್ಮಾ ಮಾಡುವಾಗ ಅಥವಾ ಕಾಳುಗಳಿಂದ ಮಸಾಲೆ ಸಾಂಬಾರು ಮಾಡುವಾಗ, ಮಟನ್ ಸಾರಿಗೆ, ಚಿಕನ್ ಸಾರಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಸೊ ಒಂದ್ಸತಿ ನೀವು ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಮಸಾಲೆ ಪುಡಿಗಳನ್ನೆಲ್ಲ ಹಾಕಿದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆ ಹಾಗೆ ನೀರು ಹಾಕಿದ್ದೀನಿ. ಕಾಬೂಲ್ ಕಡಲೆ ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕಿದೆ. ಸೊ ನೋಡಿಕೊಂಡು ನಾವು ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡಿ ಸಣ್ಣ ಊರಿನಲ್ಲಿ ಒಂದು 8ರಿಂದ 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು. ಯಾಕೆಂದರೆ ಆ ಕಾಳಿಗೆಲ್ಲ ಮಸಾಲೆ ಹಿಡಿದು ಚೆನ್ನಾಗದು ಕುದ್ದು ಗಟ್ಟಿ ಆಗುತ್ತೆ. ನಮಗೆ ಇಷ್ಟು ಸಮಯ ಇಲ್ಲ 8-10 ನಿಮಿಷ ಅಂತನವರು ಡೈರೆಕ್ಟಾಗಿ ನೀವು ಕುಕ್ಕರೆಲ್ಲ ಮಾಡ್ಕೋಬೋದು. ಒಗ್ಗರಣೆ ಎಲ್ಲ ಹಾಕಿ ಆ ಮಸಾಲೆ ರುಬ್ಬಿರೋದು ಹಾಕಿ ಪೌಡರ್ ಹಾಕಿ ಬೇಯಿಸಿರೋಂಥ ಕಾಳು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಕಾಳಿಗೂ ಮಸಾಲೆ ಎಲ್ಲ ಹಿಡಿಯುತ್ತೆ. ಆಮೇಲೆ ಗ್ರೇವಿ ಕೂಡ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ಸೊ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಬೈಸೂಜಿ ಕರಿ ಮಸಾಲ ತೊಗೊಂಡಿರೋರು ಪ್ರತಿಯೊಬ್ಬರು ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ. ತೊಗೊಂಡಿಲ್ಲ ಅಂತನವರು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಹಾಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀವಿ. ಕರಿ ಮಸಾಲ ಅಲ್ಲದೆ ಡೈಲಿ ಬೇಸಿಸಲ್ಲಿ ಬಳಸೋಂಥ ಎಲ್ಲ ರೀತಿ ಹೋಮ್ ಮೇಡ್ ಮಸಾಲ ಪುಡಿಗಳು ಮತ್ತು ಹೆಲ್ತ್ ಮಿಕ್ಸ್ ಇದೆಲ್ಲ ಕೂಡ ಅವೈಲಬಲ್ ಇದೆ. ಸಣ್ಣ ಊರಿನಲ್ಲಿ ನಾನೊಂದು 8ರಿಂದ 9 ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ. ಗ್ರೇವಿ ನೋಡಿ ಗಟ್ಟಿಯಾಗಿದೆ, ಹಾಗೆ ಕಾಳಿಗೆ ಮಸಾಲ ಕೂಡ ಹಿಡಿದಿದೆ, ಒಂದು ಒಳ್ಳೆ ಘಮ ಇದೆ. ಸೊ ಎಲ್ಲ ರೀತಿ ಹೋಮ್ ಮೇಡ್ ಮಸಾಲ ಪ್ರತಿ ವಾರ ನಾವು ಫ್ರೆಶ್ ಬ್ಯಾಚ್ ರೆಡಿ ಮಾಡ್ತೀವಿ. ಯಾಕಂದರೆ ಕ್ವಾಂಟಿಟಿ ಕೂಡ ಕಮ್ಮಿ ಇರುತ್ತೆ, 8ರಿಂದ 10 kg ಇರುತ್ತೆ. ಒಂದು ವಾರದಲ್ಲಿ ಖಾಲಿಯಾಗೋ ಹಾಗೇ ಮಾಡೋದ್ರಿಂದ ಎಲ್ಲ ಫ್ರೆಶ್ ಆಗಿರೋದ್ರಿಂದ ತುಂಬ ದಿನ ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬೋದು. ಹಾಗೆ ನಿಮಗೆ ಒಂದೊಂದು ಫ್ಯಾಮಿಲಿಗೆ, ಸಣ್ಣ ಫ್ಯಾಮಿಲಿಗೆ ಅಂದರೆ ವೀಕ್ಲಿ ಮಸಾಲ ಅಥವಾ ಮಂತ್ಲಿ ಮಸಾಲ ಕಾಂಬೋ ಅಂತ ಕೂಡ ಸಿಗ್ತಾ ಇದೆ. ಸಣ್ಣ ಬ್ಯಾಚಲ್ಲಿ ಬೇಕು ಅಂತನವರು 100 ಗ್ರಾಮ್ ಪ್ಯಾಕೆಟಲ್ಲಿ ಕೂಡ ನೀವು ತರಿಸ್ಕೊಂಡು ಟ್ರೈ ಮಾಡ್ಬೋದು. ಇದನ್ನು ನೀವು ಚಪಾತಿಗೆ, ಪೂರಿಗೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗುತ್ತೆ. ಸೊ ತರಿಸ್ಕೊಂಡು ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ಯಾಕ್ಟ್ರಿ ಹಂಟಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಈ ಕಡೆ ಒಂದು ಪ್ಲೇಸ್ ನೋಡೋಕ್ಕೆ ಅಂತಲೇ ಬಂದ್ವಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿದ ಕೂಡಲೇ 3 ಜನಕ್ಕೂ ಇಷ್ಟ ಆಯಿತು, ಮಕ್ಕಳಿಗೆ ಮತ್ತು ನನಗೆ. ಆದರೆ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ ಈ ಬಾಗಿಲು ಬಂದು ದಕ್ಷಿಣಕ್ಕಿದೆ. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಆಫೀಸ್ ರೂಮ್ ಇದೆ, ಸ್ಟೋರ್ ರೂಮ್ ಇದೆ. ಸೊ ಪರ್ಫೆಕ್ಟಾಗಿದೆ, ನಮಗೆ ಫ್ಯಾಕ್ಟ್ರಿ ಹೇಗೆ ಬೇಕೋ ಹಾಗೇ ಇದೆ. ಸೊ ಇದೊಂದು ಬಾಗಿಲಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಜಾಗ, ನಮ್ಗೆ ಯಾವ ಥರ ಬೇಕೋ ಆ ಥರ ಇದೆ. ಆದರೆ ಬಾಗಿಲಿರೋದು ಮಾತ್ರ ಸೌತ್, ಯಾವ ಫೇಸಿಂಗ್? ಸೌತ್ ಫೇಸಿಂಗ್, ದಕ್ಷಿಣಕ್ಕಿದೆ. ತುಂಬ ಚೆನ್ನಾಗಿದೆ, ನಮ್ಗೆ ಯಾವ ಥರ ಬೇಕೋ ಆ ಥರನೇ ಇದೆ. ಆಫೀಸ್ ರೂಮ್ ಇದೆ, ಸ್ಟೋರ್ ರೂಮ್ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಅಪ್ಡೇಟ್ ನಿಮಗೆ ಮಾಡ್ತಾ ಇರ್ತೀನಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ?